Welcome to my YouTube channel. So already we complete introduction part of financial management. Under that subject we start third chapter, cost of capital. So already under that chapter NPV, under first chapter NPV related features, functions, objectives, these all are over in the first chapter. So now we discuss third chapter. According to our syllabus wise, it is a third chapter, cost of capital. ಸೊ ಈಗಾಗಲೇ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತನ ಕೋರುತ್ತಾ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಇವತ್ತಿನಿಂದ ನಾವು ಥರ್ಡ್ ಚಾಪ್ಟರನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈ ಥರ್ಡ್ ಚಾಪ್ಟರ್ದಲ್ಲಿ ಹೆಸರೇನಿದೆ ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್, ಬಂಡವಾಳದ ವೆಚ್ಚ ಕನ್ನಡದಲ್ಲಿ ಅಂತೀವಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್? ಸೊ ಈ ಮೀನಿಂಗ್ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಮೀನಿಂಗ್ ಏನಿದೆ? ಸೊ ಮೀನಿಂಗ್ ಈಸ್ ಗಿವನ್ ಹಿಯರ್. ಸೊ ಹೈಲೈಟರ್ ಕಾಣಿಸ್ತಾ ಇದೆ ತಮಗೆಲ್ಲರಿಗೂ. ಸೊ ರೆಡ್ ಕಲರ್ ಹೈಲೈಟರ್ ಇದೆ. ಸೊ ಈ ಹೈಲೈಟರ್ದಿಂದ ನಾನು ನಿಮಗೆ ಸ್ವಲ್ಪ ಈಸಿಯಾಗಿ ನಾ ಯಾವ ಪಾಯಿಂಟ್ ಓದ್ತಾ ಇದ್ದೀನಿ ತಮಗೆ ಇಲ್ಲಿ ನಿಮ್ಮ ಲಕ್ಷ್ಯವನ್ನು ಕೇಂದ್ರೀಕೃತ ಮಾಡಬಹುದು. ಸೊ ಮೀನಿಂಗ್ ಏನಿದೆ? ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ದ್ಯಾಟ್ ರೇಟ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ದ್ಯಾಟ್ ರೇಟ್ that must be paid to obtain funds from 1 minute. So ಇಲ್ಲಿ ಕ್ಲಾಸಿಗೆ ಡಿಸ್ಟರ್ಬೆನ್ಸ್ ಆಗಲ್ಲ. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ದ್ಯಾಟ್ ರೇಟ್ ದ್ಯಾಟ್ ಮಸ್ಟ್ ಬಿ ಪೇಡ್ ಟು ಆಬ್ಟೇನ್ ಫಂಡ್ಸ್ ಫಾರ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಅಂದರೆ ಏನು? ಕಾಸ್ಟ್ ಆಫ್ ಕ್ಯಾಪಿಟಲ್ ಮೀನ್ಸ್ ಇಟ್ ಈಸ್ ದ whatever the cost incurred on the capital, whatever the investment, whatever the capital is invested into the business, on that the cost is incurred, or that rate that must be paid to obtain the funds for the business activities. The term cost of capital refers to the minimum rate of return a firm must earn on its investment. ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಏನಂದರೆ, ಏನು ನಾವು ಹೂಡಿಕೆ ಮಾಡಿರ್ತೀವಿ ಬಂಡವಾಳ, ಏನು ನಾವು ಬಿಸ್ನೆಸ್ದಲ್ಲಿ ಏನು ಬಂಡವಾಳವನ್ನು ಹೂಡಿಕೆ ಮಾಡಿರ್ತೀರಿ ಅದರ ಮೇಲೆ ಆದಂಥ ರಿಟರ್ನ್ಸ್, ಅದರ ಮೇಲೆ ಬಂದಂಥ ರಿಟರ್ನ್ಸ್, ಅದರ ಮೇಲೆ ಆದಂಥ ಇನ್ಕಮ್ ಆಗಿರ್ಬೋದು, ಡಿವಿಡೆಂಟ್ ಆಗಿರ್ಬೋದು, ಬಡ್ಡಿ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಆ ರಿಟರ್ನ್ಸ್ಗೆ ನಾವೇನಂತೀವಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. So another meaning is given here. It is the price paid by a firm. It is the price paid by a firm for obtaining the funds from the investors through issue of a specific type of securities. It means whatever the price is paid by the firm, the amount is paid by the firm. For which purpose? Why they are paying that fund? For obtaining the funds from the investor. They are obtaining the fund, they are collecting the funds from the investor through issue of specific type of security. To issue of specific type of security means it may be debenture, it may be equity share, it may be preference share. So whatever the amount is paid on that shares, who is paid? Company is paid to the investors. That amount is called as cost of capital. Okay, cost of capital is the rate that must be paid to obtain the funds for the business activities. To obtain the funds for the business activities. Now once again repeated, please listen carefully. What do you mean by cost of capital? Cost of capital is the rate, or it's the amount that must be paid to obtain the funds for the business activities. It is the minimum rate of return a company earn on its investments. ಓಕೆ, ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಏನಂದರೆ, ಫರ್ಮ್ ಆಗಿರ್ಬೋದು, ಕಂಪ್ನಿ ಆಗಿರ್ಬೋದು, ಈ ಕಂಪ್ನಿಯವರು ಒಂದು ರೇಟ್ ಆಫ್ ರಿಟರ್ನ್, ಒಂದು ಅಮೌಂಟನ್ನು ಇನ್ವೆಸ್ಟರ್ಸ್ಗೆ ಕೊಡ್ತಾರೆ.
ಒಂದು ಅಮೌಂಟನ್ನು ಪೇಡ್ ಮಾಡ್ತಾರೆ. ಯಾರಿಗೆ? ಯಾರ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಯಾರ ಕಂಪ್ನಿಯಲ್ಲಿ ಮೇ ಬಿ ಡಿಬೆಂಚರ್ಸ್ ಇರ್ಬೋದು, ಷೇರುದಾರರು ಇರ್ಬೋದು, ಅವರು ತಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಸಲುವಾಗಿ ಈ ಕಂಪ್ನಿದಾರರು, ಆ ಕಂಪ್ನಿಯವರು ಏನು ಮಾಡ್ತಾರೆ, ಆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಅದರದ್ದು ಒಂದು ಆದಾಯ ಆಗಿರಬಹುದು, ಅದರದ್ದು ಒಂದು ಬಡ್ಡಿ ಆಗಿರಬಹುದು, ಅದು ರಿಟರ್ನ್ಸ್ ರೂಪದಲ್ಲಿ ಆ ಇನ್ವೆಸ್ಟರ್ಸ್ಗೆ ಕೊಡ್ತಾರೆ. ಅದು ಏನು ರಿಟರ್ನ್ಸ್ ರೂಪದಲ್ಲಿ ಆ ಹಣವನ್ನು ಇನ್ವೆಸ್ಟರ್ಸ್ಗೆ ಕೊಡುತ್ತಾರಲ್ಲ, ಅದಕ್ಕೆ ನಾವೇನಂತೀವಿ? ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತೀವಿ. ಸೊ ಅದಕ್ಕೆ ಕ್ಲಿಯರ್ಲಿ ಅಂದಾನೆ, ಇಟ್ ಈಸ್ ದ ಪ್ರೈಸ್ ಪೇಡ್ ಬೈ ಫರ್ಮ್ ಫಾರ್ ಆಬ್ಟೈನಿಂಗ್ ದ ಫಂಡ್ಸ್ ಫ್ರಾಮ್ ದ ಇನ್ವೆಸ್ಟರ್ಸ್ ಥ್ರೂ ಇಶ್ಯೂ ಆಫ್ ಸ್ಪೆಸಿಫಿಕ್ ಟೈಪ್ ಆಫ್ ಸೆಕ್ಯೂರಿಟೀಸ್. ಸೊ ಐ ಥಿಂಕ್ ಆಲ್ ಆಫ್ ಯು ಅಂಡರ್ಸ್ಟುಡ್. ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಏನೂ ಇಲ್ಲ, ಏನು ಕಂಪ್ನಿ ಒಳಗೆ ಷೇರು ಆಗಿರ್ಬೋದು, ಡಿಬೆಂಚರ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿರ್ತಾನೆ. ಸೊ ಅದರ ಮೇಲೆ ಆದಂಥ ಆದಾಯ ಬಡ್ಡಿಯನ್ನು ಕಂಪ್ನಿಯವರು ಆ ಷೇರುದಾರರಿಗೆ, ಆ ಡಿಬೆಂಚರ್ ಹೋಲ್ಡರಿಗೆ ಕೊಡುತ್ತಾನೆ. ಆ ಏನು ಆದಾಯವನ್ನು ಕೊಡುತ್ತಾನೆ, ಏನು ಅಮೌಂಟನ್ನು ಒಳ್ಳೆ ರಿಟರ್ನ್ಸನ್ನು ಕೊಡುತ್ತಾನೆ ಷೇರುದಾರರಿಗೆ ಮತ್ತು ಇಕ್ವಿಟಿ ಶೇರ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ ಆಗಿರ್ಬೋದು, ಅಥವಾ ಡಿಬೆಂಚರ್ಸ್ಗೆ ಏನು ಅದರದ್ದು ರಿಟರ್ನ್ಸ್ ಏನು ಕೊಡ್ತಾರಲ್ಲ, ರಿಟರ್ನ್ಸ್ ಅಂದರೆ ಏನು? ಆದಂಥ ಆದಾಯ ಅಥವಾ ಬಡ್ಡಿ. ಆ ರಿಟರ್ನ್ಸ್ಗೆ, ಆ ಆದಾಯಗೆ, ಆ ಬಡ್ಡಿಗೆ ನಾವೇನಂತೀವಿ? ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತೀವಿ. ಓಕೆ, ಸೊ ನಾವು ವಿ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಡೆಫಿನೇಷನ್. ಸೊ ಇಲ್ಲಿವರೆಗೆ ನಾವೇನು ತಿಳ್ಕೊಂಡಿವಿ? ಮೀನಿಂಗ್, 2 ಮೀನಿಂಗ್ ಇದೆ ಇಲ್ಲಿ. ಸೊ ಒನ್ ಡೆಫಿನೇಷನ್ ಇಸ್ ಗಿವನ್ ಅಕಾರ್ಡಿಂಗ್ ಟು ಜಾನ್ ಹ್ಯಾಂಪ್ಟನ್. ಜಾನ್ ಹ್ಯಾಂಪ್ಟನ್ ಅವರು ಏನು ಹೇಳ್ತಾರೆ? ಅಕಾರ್ಡಿಂಗ್ ಟು ಜಾನ್ ಹ್ಯಾಂಪ್ಟನ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ದ ರೇಟ್ ಆಫ್ ರಿಟರ್ನ್. ಕರೆಕ್ಟ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ದ ರೇಟ್ ಆಫ್ ರಿಟರ್ನ್. ಈಗಾಗಲೇ ಹೇಳಿದ್ದೇನೆ, ಆಲ್ರೆಡಿ ಡಿಸ್ಕಸ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಮೀನ್ಸ್ ವಾಟ್ ಎವರ್ ದ ಇನ್ಕಮ್ ಅರ್ನ್ಡ್ ಆನ್ ದ ಇನ್ವೆಸ್ಟ್ಮೆಂಟ್, that income earned on investment, that income is called as a rate of return, or that rate of return is also called as the cost of capital. Cost of capital is the rate of return the firm require from the investors. The firm require from the investors in the order to increase the value of the firm in the market. In the order to increase the value of the firm in the market. ಸೊ ಇಲ್ಲಿ ಏನು ಹೇಳ್ತಾರೆ ಹ್ಯಾಂಪ್ಟನ್ ಅವರು, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಇದು ಒಂದು ರೇಟ್ ಆಫ್ ರಿಟರ್ನ್ಸ್. ರೇಟ್ ಆಫ್ ರಿಟರ್ನ್ ಅಂದ್ರೇನು? ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ, ಆ ಇನ್ವೆಸ್ಟ್ಮೆಂಟ್ ಮೇಲೆ ಆದಂಥ ಆದಾಯ ಇರ್ಬೋದು, ಇನ್ಕಮ್ ಇರ್ಬೋದು, ಬಡ್ಡಿ ಇರ್ಬೋದು, ಅದು ಏನು ನಾವು ಸಂದಾಯ ಮಾಡ್ತೀವಿ, ಕಂಪ್ನಿಯವರು ಇನ್ವೆಸ್ಟರ್ಸ್ಗೆ ಏನು ಕೊಡುತ್ತಾರಲ್ಲ, ಆ ರೇಟ್ ಆಫ್ ರಿಟರ್ನ್ಗೆ ನಾವೇನಂತೀವಿ? ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತೀವಿ. ಯಾಕೆ ಇದು ಕೊಡಬೇಕು? ಯಾಕಂದರೆ ಹೂಡಿಕೆದಾರರು ಕಂಪ್ನಿ ಒಳಗೆ ಹೂಡಿಕೆ ಮಾಡಿರ್ತಾರೆ. ಅದಕ್ಕಂತಾನೆ ಫರ್ಮ್ ರಿಕ್ವೈರ್ಸ್ ಫ್ರಾಮ್ ಇನ್ವೆಸ್ಟ್ಮೆಂಟ್. ಹೂಡಿಕೆದಾರರು ಕಂಪ್ನಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆ ಇನ್ವೆಸ್ಟ್ಮೆಂಟ್ನು ಕಂಪ್ನಿಗೆ ಬೇಕಾಗಿರ್ತದೆ. ಇನ್ವೆಸ್ಟ್ಮೆಂಟ್ನು ಕಂಪ್ನಿಗೆ ಯಾಕೆ ಬೇಕು? ಕಂಪ್ನಿ ತನ್ನ ವೆಲ್ತ್ ಇನ್ಕ್ರೀಸ್ ಮಾಡ್ಕೋಬೇಕು. ಕಂಪ್ನಿ ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ ದ ಮಾರ್ಕೆಟ್. ಕಂಪ್ನಿ ತನ್ನ ವೆಲ್ತನ್ನು ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಬೇಕು. ಕಂಪ್ನಿ ಬೆಳೆಯಬೇಕಾಗಿದೆ, ಕಂಪ್ನಿ ಅಭಿವೃದ್ಧಿ ಆಗಬೇಕಾಗಿದೆ, ಕಂಪ್ನಿ ಎಕ್ಸ್ಪಾಂಡ್ ಆಗಬೇಕಾಗಿದೆ. ಸೊ ಅದಕ್ಕಾಗಿ ಏನು ಬೇಕು? ಕ್ಯಾಶ್ ಬೇಕು, ಫಂಡ್ ಬೇಕು. ಅದು ನಾವು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ತೊಗೋತೀವಿ, ಇನ್ವೆಸ್ಟ್ಮೆಂಟ್ ಸ್ವರೂಪದಲ್ಲಿ ತೊಗೋತೀವಿ. ಯಾರ ಕಡೆಯಿಂದ ತೊಗೋತೀವಿ? ಇನ್ವೆಸ್ಟರ್ಸ್ ಕಡೆಯಿಂದ. ಸೊ ಅವರು ನಮಗೆ ಆ ಇನ್ವೆಸ್ಟ್ಮೆಂಟ್ ನಮ್ಮ ಕಂಪ್ನಿಯಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವರಿಗೆ ನಾವು ಏನಾದರೂ ಆದಾಯ ಅಥವಾ ರಿಟರ್ನ್ಸ್, ಇನ್ಕಮ್ ಕೊಡಬೇಕಾಗುತ್ತದೆ. ಆ ಇನ್ಕಮ್ಗೆ ನಾವೇನಂತೀವಿ? ಆ ರಿಟರ್ನ್ಸ್ಗೆ ನಾವೇನಂತೀವಿ? ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರೆಯುತ್ತೇವೆ. ಸೊ ಐ ಥಿಂಕ್ all of you understood what do you mean by cost of capital. So 2 meanings and 1 definition is given in PPT. So now we move to the next slide, classification of cost of capital or kinds of cost of capital, types of cost of capital. There are the main types are given in the PPT. First one, feature cost. Second one, historical cost. Third one, specific cost. Fourth one, combined cost. Fifth one, average cost. Sixth one, marginal cost. So these are the types or classification of cost of capital. So one by one we are discuss here. The first point is feature cost. Feature means it is a for example bhavishya. Whatever the cost incurred in the future, whatever the cost incurred in maybe in the future, that cost is called as the feature cost. It is given clear here. The notes is given in white color.
ಇಟ್ ಈಸ್ ದ ರೆಫರ್ಸ್ ಟು ದ ಪ್ರೊಬೇಬಲ್ ಕಾಸ್ಟ್. ಪ್ರೊಬೇಬಲ್ ಆಗಬಹುದು, ಪ್ರೊಬ್ಯಾಬಿಲಿಟಿ ಇಂದು ನಿಮಗೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರ್ತದೆ. ಸೊ ಇಟ್ ಈಸ್ ರೆಫರ್ಸ್ ಟು ದ ಪ್ರೊಬೇಬಲ್ ಕಾಸ್ಟ್ ಲೈಕ್ಲಿ ಟು ಬಿ ಇನ್ಕರ್ಡ್. ಪ್ರೊಬೇಬಲ್ ಅಂದರೆ ಮುಂದೆ ಫ್ಯೂಚರ್ದಲ್ಲಿ ಏನು ಕಾಸ್ಟನ್ನು ಸಂಭವಿಸಬಹುದು, ಅಂತಹ ಕಾಸ್ಟಿಗೆ ನಾವೇನಂತೀವಿ ಫ್ಯೂಚರ್ ಕಾಸ್ಟ್ ಅಂತ ಕರಿತೀವಿ. ಭವಿಷ್ಯದಲ್ಲಿ ಏನಾದರೂ ಕಾಸ್ಟ್ ಇನ್ಕರ್ಡ್ ಆಗಬಹುದು, ಕಾಸ್ಟ್ ಆಗಬಹುದು ಕಂಪ್ನಿಗೆ, ಆ ಫ್ಯೂಚರ್ದಲ್ಲಿ ಆಗುವಂಥ ಕಾಸ್ಟಿಗೆ ನಾವೇನಂತ ಕರಿತೀವಿ ಫ್ಯೂಚರ್ ಕಾಸ್ಟ್ ಅಂತ ಕರೆಯುತ್ತೇವೆ. ನಾವು ಕಮ್ ಟು ದ ಸೆಕೆಂಡ್ ಪಾಯಿಂಟ್, ಹಿಸ್ಟಾರಿಕಲ್ ಕಾಸ್ಟ್. ಸೊ ಹಿಸ್ಟಾರಿಕಲ್ ಕಾಸ್ಟ್ ಅಂದರೆ ಏನು? ಹಿಸ್ಟಾರಿಕಲ್ ಕಾಸ್ಟ್, it is the refers to the cost already incurred and recorded. The cost is already incurred, or cost is already happened, or already expenditure is happened, or that expenses or that cost already incurred and that cost is already recorded in the books of account. So that type of cost is called as historical cost. So historical cost, once again explain ಮಾಡ್ತಾ ಇದ್ದೀನಿ, ಪ್ಲೀಸ್ ಲಿಸನ್ ಕೇರ್ಫುಲಿ. ಇಟ್ ರೆಫರ್ಸ್ ಟು ಕಾಸ್ಟ್ ಆಲ್ರೆಡಿ ಇನ್ಕರ್ಡ್ ಆ್ಯಂಡ್ ರೆಕಾರ್ಡೆಡ್. ಸೊ ದ ಪ್ರೆಸೆಂಟ್ ಅಗ್ರಿಗೇಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ historical cost. Once again listen carefully, the present aggregate cost of capital is called as historical cost. Historical cost is useful in evaluation of performance, ಸೊ ಹಿಸ್ಟಾರಿಕಲ್ ಕಾಸ್ಟ್ ಅಂದರೆ ಏನು? ಈಗಾಗಲೇ ಸಂಭವಿಸಿದ ಏನು ವೆಚ್ಚ ಇದೆಯಲ್ಲ, ಆ ವೆಚ್ಚವನ್ನು ಈಗಾಗಲೇ ನಾವು ಲೆಕ್ಕದ ಪುಸ್ತಕದಲ್ಲಿ ವರದಿಯನ್ನು ಬರೆದಿಟ್ಟಿದ್ದೀವಿ, ಅಂಥ ವೆಚ್ಚಿಗೆ ನಾವೇನು ಕರಿತೀವಿ ಹಿಸ್ಟಾರಿಕಲ್ ಕಾಸ್ಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಐತಿಹಾಸಿಕ ವೆಚ್ಚ ಅಂತ ಕರೆಯಬಹುದು. ಸೊ ಈಗಾಗಲೇ ಸಂಭವಿಸಿದ ವೆಚ್ಚಗೆ ನಾವಿಲ್ಲಿ ಹಿಸ್ಟಾರಿಕಲ್ ಕಾಸ್ಟ್ ಅಂತ ಕರಿತೀವಿ, ಈಗಾಗಲೇ ರೆಕಾರ್ಡ್ನೂ ಆಗಿರ್ತದೆ. ಸೊ ನಾವು ಈ ಮೂರು ಥರ್ಡ್ ಪಾಯಿಂಟ್, ಸ್ಪೆಸಿಫಿಕ್ ಕಾಸ್ಟ್. So specific cost means it is the cost of each factor, or cost of each kind of share, or cost of each part of share, or cost of each part of things, or cost of each factor of capital. It is called as a specific cost. Specific cost means specially it is the cost of each component of capital, or it is also known as component cost, or it is also known as specific cost. For example, it represents the cost of equity, the cost of debenture, the cost of preference share. Okay, that's why it is called as specific cost. Specific cost ಅಂದರೆ ಏನಂದರೆ, ಕ್ಯಾಪಿಟಲ್ ಅಥವಾ ಬಂಡವಾಳದಲ್ಲಿ ಬರುವಂಥ ಪ್ರತಿಯೊಂದು ಅಂಶದ ಮೇಲೆ ಆಗುವಂಥ ಕಾಸ್ಟಿಗೆ, ಅಥವಾ ಒಂದೊಂದು ಪರ್ಟಿಕ್ಯುಲರ್ ಅಂಶವನ್ನು ಕನ್ಸಿಡರ್ ಮಾಡಿ ಅದರದ ಕಾಸ್ಟನ್ನು ನಾವು ಕ್ಯಾಲ್ಕುಲೇಷನ್ ಏನು ಮಾಡ್ತೀವಲ್ಲ, ಅದಕ್ಕೆ ನಾವು ಸ್ಪೆಸಿಫಿಕ್ ಕಾಸ್ಟ್ ಅಂತ ಕರಿತೀವಿ. ಬಂಡವಾಳ ಅಂದರೆ ಆ ಬಂಡವಾಳದಲ್ಲಿ ವರೈಟಿ ಆಫ್ ಫಂಡ್ ನಾವು ಇನ್ವೆಸ್ಟ್ ಮಾಡಿರ್ತೀವಿ. ವರೈಟಿ ಆಫ್ ಫಂಡಲ್ಲಿ ಕಂಬೈನ್ಡ್ ಆಗಿರ್ತದೆ, ವರೈಟಿ ಆಫ್ ಫಂಡಲ್ಲಿ ಮಿಕ್ಸಪ್ ಆಗಿರ್ತದೆ. ಬಂಡವಾಳದಲ್ಲಿ ಷೇರುದಾರರು ಇಕ್ವಿಟಿ ಶೇರ್ ಇರ್ತದೆ, ಡಿಬೆಂಚರ್ ಇರ್ತದೆ, ಪ್ರಿಫರೆನ್ಸ್ ಶೇರ್ ಇರ್ತದೆ. ಸೊ ಅದರಲ್ಲಿ ಯಾವುದರೇ ಒಂದನ್ನು ಕನ್ಸಿಡರ್ ಮಾಡಿ ಇಕ್ವಿಟಿ ಶೇರ್ದೇ ಕಾಸ್ಟ್ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಪ್ರಿಫರೆನ್ಸ್ ಶೇರ್ದೇ ಮಾತ್ರ ಕಾಸ್ಟ್ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಡಿಬೆಂಚರ್ದ ಮಾತ್ರ ನಾವು ಕಾಸ್ಟನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಯಾವುದೇ ಒಂದು ಸಿಂಗಲ್ ಫ್ಯಾಕ್ಟರ್ ಕನ್ಸಿಡರ್ ಮಾಡಿ ಅದರದ್ದು ನಾವು ಏನು ಕಾಸ್ಟನ್ನು ಫೈಂಡ್ ಔಟ್ ಮಾಡ್ತೀವಿ, ಅದಕ್ಕೆ ನಾವೇನಂತೀವಿ ಸ್ಪೆಸಿಫಿಕ್ ಕಾಸ್ಟ್ ಅಂತೀವಿ. ಅಥವಾ ಯಾವುದೇ ಒಂದು ಸಿಂಗಲ್ ಕಂಪೋನೆಂಟ್ ಆಫ್ ಕಾಸ್ಟನ್ನು ತೊಗೊಂಡು ನಾವು ಕಾಸ್ಟನ್ನು ಫೈಂಡ್ ಔಟ್ ಮಾಡ್ತೀವಲ್ಲ, ಅದಕ್ಕೆ ನಾವು ಸ್ಪೆಸಿಫಿಕ್ ಕಾಸ್ಟು ಅನ್ನಬಹುದು ಅಥವಾ ಕಂಪೋನೆಂಟ್ ಕಾಸ್ಟು ಅನ್ನಬಹುದು. ಸೊ ಐ ಥಿಂಕ್ ಆಲ್ ಆಫ್ ಯು ಅಂಡರ್ಸ್ಟುಡ್. ನಾವು ವಿ ಗೋ ಟು ದ ಫೋರ್ತ್ ಪಾಯಿಂಟ್, ಕಂಬೈನ್ಡ್ ಕಾಸ್ಟ್. ಸೊ ಕಂಬೈನ್ಡ್ ಕಾಸ್ಟ್ ಅಂದರೆ ಏನು? ಇಟ್ ಈಸ್ ದ ಕಾಸ್ಟ್ ಆಫ್ ಆಲ್ ದ ಸೋರ್ಸ್ ಆಫ್ ಕ್ಯಾಪಿಟಲ್. It is the cost of
all the source of capital. It is the cost of all the source of capital. It is also known as composite cost. The total cost of each component of capital, such as equity shares, preference shares, debentures, like that. So here once again ಕನ್ನಡದಲ್ಲಿ ಹೇಳ್ತೇನೆ, ಕಂಬೈನ್ಡ್ ಕಾಸ್ಟ್ ಅಂದ್ರೇನು, ಮಿಕ್ಸಪ್ ಅಥವಾ ಎಲ್ಲ ಕಾಂಬಿನೇಷನ್ ಮಾಡಿ ಬಂದಂಥ ಕಾಸ್ಟಿಗೆ ನಾವೇನಂತೀವಿ, ಕಂಬೈನ್ಡ್ ಕಾಸ್ಟ್ ಅಂತೀವಿ. ಅಂದರೆ ಮೇಲೇನಿತ್ತು, ಸ್ಪೆಸಿಫಿಕ್ ಕಾಸ್ಟ್ ಇತ್ತು, ಅಂದರೆ ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿಬೆಂಚರ್, ಇದರಲ್ಲಿ ಯಾವುದಾದ್ರೆ ಒಂದನ್ನು ಪಿಕಪ್ ಮಾಡಿ ಅದರದ್ದು ನಾವು ಕಾಸ್ಟ್ ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೇನಂತೀವಿ ಸ್ಪೆಸಿಫಿಕ್, ಇದೇರದೇ ಈಕ್ವಿಟಿ ಶೇರ್ದೇ ಕಾಸ್ಟ್, ಅದಕ್ಕೆ ನಾವೇಂತೀವಿ ಸ್ಪೆಸಿಫಿಕ್ ಕಾಸ್ಟ್. 4ನೇ ಪಾಯಿಂಟ್ದಲ್ಲಿ ಏನಿದೆ, ಕಂಬೈನ್ಡ್ ಕಾಸ್ಟ್ ಅಂದರೆ ಎಲ್ಲವನ್ನೂ ಸೇರಿಸಿ, ಇಕ್ವಿಟಿ, ಡಿಬೆಂಚರ್, ಪ್ರಿಫರೆನ್ಸ್, ಇದು ಎಲ್ಲರನ್ನೂ ಸೇರಿಸಿ ಎಲ್ಲರದನ್ನು ಕೂಡಿಸಿ ಒಂದು ಕಾಸ್ಟನ್ನು ಫೈಂಡ್ ಔಟ್ ಮಾಡ್ತೀರಿ. ಎಲ್ಲರದ್ದು ಕೂಡಿಸಿ ಎಷ್ಟು ಕಾಸ್ಟ್ ಬರ್ತದೆ ಅದಕ್ಕೆ ನಾವೇನಂತೀವಿ ಕಂಬೈನ್ಡ್ ಕಾಸ್ಟ್ ಅಂತ ಕರೆಯುತ್ತೇವೆ. ಅಂದರೆ ಬಂಡವಾಳದಲ್ಲಿ ಇದ್ದಂಥ ಪ್ರತಿಯೊಂದು ಕಂಪೋನೆಂಟ್ದ ಕಾಸ್ಟನ್ನು ಕನ್ಸಿಡರ್ ಮಾಡಿ ಪ್ರತಿಯೊಂದು ಕಂಪೋನೆಂಟ್ದ ಕಾಸ್ಟನ್ನು ಫೈಂಡ್ ಔಟ್ ಮಾಡೋಕ್ಕೆ ಇಲ್ಲಿ ನಾವು ಕಂಬೈನ್ಡ್ ಕಾಸ್ಟ್ ಅಂತ ಕರಿತೀವಿ. ಕ್ಲಿಯರ್ಲಿ ಅಂತ ನೋಡಿರಿ, ಇಟ್ ಈಸ್ ದ ಕಾಸ್ಟ್ ಆಫ್ ಆಲ್ ದ ಸೋರ್ಸ್ ಆಫ್ ಕ್ಯಾಪಿಟಲ್. It is the cost of all the source of capital. So now we move to the next point again, average cost. It is the weighted average of the cost of each factor of a fund. So weighted average cost means the average cost of capital is the weighted average cost of each component of fund employed by a firm or employed by the firm. In ordinary sense, it is the cost per unit. I think average means, I think for all of you know about that, already learned in the school level. Okay, average means cost per unit. It is calculated by dividing total cost by total number of unit produced. Total cost by total number of unit produced. So here average cost means weighted average. Average cost means the average cost of capital is the weighted average of cost of each component of funds employed by the firm. In ordinary sense, or in another way, especially average cost means it is the cost per unit. It is the cost per unit we can find out with the help of average cost. Okay, or it is the cost per unit. It is calculated by dividing total cost by the total number of produced, by total number of unit produced. Okay, ಇಲ್ಲಿ ಎವರೇಜ್ ಕಾಸ್ಟ್ ಅಂದ್ರೆ ಏನು, ಕನ್ನಡದಲ್ಲಿ ನಾವಿಲ್ಲಿ ಇದಕ್ಕೆ ಸರಾಸರಿ ಅಂತೀವಿ. ಸರಾಸರಿ ಅಂದರೆ ಏನು ಕಾಸ್ಟ್ ಬರ್ತಾ ಇದೆ, ಏನು ಸಂಪೂರ್ಣವಾಗಿ ಏನು ಕಾಸ್ಟ್ ಬಂದದ ಅದರದ್ದು ಸರಾಸರಿ ಕಾಸ್ಟ್ ಎಷ್ಟು, ಅದು ನಾವು ಈ ಎವರೇಜ್ ಕಾಸ್ಟ್ದಿಂದ ಫೈಂಡ್ ಔಟ್ ಮಾಡ್ತೀವಿ. ಸೊ ಸರಾಸರಿ ಅಂದರೆ ಏನು, ಎವರೇಜ್ ಈಗಾಗಲೇ ತಾವು ಹೈಸ್ಕೂಲ್ದಲ್ಲಿ ಕಲ್ತಿರಿ. ಸರಾಸರಿ ಅಂದರೆ ಫಾರ್ ಎಕ್ಸಾಂಪಲ್ ಏನು ವೆಚ್ಚ ಬಂದಿರ್ತದೆ, ಇಕ್ವಿಟಿ ಆಗಿರ್ಬೋದು, ಪ್ರಿಫರೆನ್ಸ್ ಆಗಿರ್ಬೋದು, ಡಿಬೆಂಚರ್ ಆಗಿರ್ಬೋದು, ಎಲ್ಲರದ ಕಾಸ್ಟನ್ನು ಸೇರಿಸಿ ಅದರದೊಂದು ಎವರೇಜ್ ಕಾಸ್ಟನ್ನು ಫೈಂಡ್ ಔಟ್ ಮಾಡೋದು. ಆ ಎವರೇಜ್ ಕಾಸ್ಟ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಸಂಪೂರ್ಣ ಕಾಸ್ಟನ್ನು ಎಲ್ಲರದ ಕಾಸ್ಟ್ ಇಕ್ವಿಟಿ, ಡಿಬೆಂಚರ್, ಪ್ರಿಫರೆನ್ಸ್ ಅವೆಲ್ಲ ಕಾಸ್ಟನ್ನು ಅಡಿಷನ್ ಮಾಡಿ ಅದರದಲ್ಲಿ ಏನು ಡಿವೈಡ್ ಮಾಡ್ತೀವಿ, ಭಾಗಾಕಾರ ಅಥವಾ ಡಿವೈಡೆಡ್ ಮಾಡ್ತೀವಿ, ಏನು ಯೂನಿಟ್ ಪ್ರೊಡ್ಯೂಸ್ ಮಾಡಿದಿರಿ ಆ ಯೂನಿಟನ್ನು ನಾವಿಲ್ಲಿ ಭಾಗಿಲೆ ಮಾಡ್ತೀವಿ ಅಥವಾ ಡಿವೈಡೇಷನ್ ಮಾಡ್ತೀವಿ. ಸೊ ಅದರದಿಂದ ನಮಗೆ ಎವರೇಜ್ ಕಾಸ್ಟನ್ನು ಫೈಂಡ್ ಔಟ್ ಮಾಡ್ತದೆ. ಸೊ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಎವರೇಜ್ ಹೆಂಗೆ ಫೈಂಡ್ ಔಟ್ ಮಾಡೋದು. ಟೋಟಲ್ ನಂಬರ್ ಆಫ್ ಎಡಿಷನ್ ಡಿವೈಡೆಡ್ ಬೈ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್. ಇದು ನಾವು ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿ ಎವರೇಜ್ ಕಾಸ್ಟನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ನಾವು ಮೂವ್ ಟು ದ ನೆಕ್ಸ್ಟ್ ಪಾಯಿಂಟ್, ಮಾರ್ಜಿನಲ್ ಕಾಸ್ಟ್. ಸೊ ಮಾರ್ಜಿನಲ್ ಕಾಸ್ಟ್ ಅಂದರೆ ಏನು, ಇಟ್ ಈಸ್ ದ weighted average cost of new funds raised by a firm. It is the weighted average cost of new funds raised by a firm. So here once again explain. It is the
weighted average cost of new funds raised by the firm. Marginal cost refers to the amount by which total costs are changed. The amount by which total costs are changed. If the volume of it is increased, if the volume of it is increased or decreased by 1 unit. I think all of you studied marginal cost or marginal curve. Okay, it is studied already in the economics. I think all of you know about that. What do you mean by marginal? So that cost is okay. Whatever the extra. For example, when we got total cost is our cost is 100. So next year we get 105. Next year we get 105. So what is the extra amount? The 5 is extra. That 5 is called as a marginal cost. So again when we get next year 110. What is extra? 5. So whatever the extra, it may be increase or it may be decrease. That extra cost is earned or extra cost is incurred. That or new fund is raised. It is called as a marginal cost. ಸೊ ಇಲ್ಲಿ ಮಾರ್ಜಿನಲ್ ಕಾಸ್ಟ್ ಅನ್ನೋದು ತಾವು ಈಗಾಗಲೇ ಅರ್ಥಶಾಸ್ತ್ರದಲ್ಲಿ ಕಲ್ತಿದ್ದೀರಿ. ಆ ಅರ್ಥಶಾಸ್ತ್ರ ವಿಷಯದಲ್ಲಿ ಮಾರ್ಜಿನಲ್ ಕಾಸ್ಟ್ ಅನ್ನೋದೊಂದು ತಮಗೆ ಮಾರ್ಜಿನಲ್ ಬಗ್ಗೆ ಅಲ್ಲಿ ಗೊತ್ತಿರಬಹುದು. ಏನು ಎಕ್ಸ್ಟ್ರಾ ಬರುತ್ತದೆ ಟೋಟಲ್ ಕಾಸ್ಟಲ್ಲಿ ಎವ್ರಿ ಇಯರ್ ಎಕ್ಸ್ಟ್ರಾ ಏನು ಇನ್ಕರ್ಡ್ ಆಗ್ತದಲ್ಲ ಅದಕ್ಕೆ ನಾವು ಮಾರ್ಜಿನಲ್ ಕಾಸ್ಟ್ ಅಂತೀವಿ. ಹೋದ ವರ್ಷ 50 ರೂಪಾಯಿ ಆಗಿರಬಹುದು ಕಾಸ್ಟ್, ಈ ವರ್ಷ 60 ರೂಪಾಯಿ ಕಾಸ್ಟ್ ಆಗಿದೆ. ಸೊ ಎಕ್ಸ್ಟ್ರಾ ಎಷ್ಟು ಬಂತು ಹೋದ ವರ್ಷಕ್ಕೆ ಕಂಪೇರ್ ಮಾಡೋಣ, 10 ರೂಪಾಯಿ ಎಕ್ಸ್ಟ್ರಾ ಬಂದಿದೆ. ಸೊ ಆ 10 ರೂಪೀಸ್ಗೆ ನಾವೇನಂತೀವಿ ಮಾರ್ಜಿನಲ್ ಕಾಸ್ಟ್ ಅಂತೀವಿ. ಟೋಟಲ್ ಕಾಸ್ಟ್ ಕೂಡ ಕಂಪೇರ್ ಮಾಡಿ ಬಂದಂಥ ಎಕ್ಸ್ಟ್ರಾ ಕಾಸ್ಟ್ ಅದಕ್ಕೆ ನಾವು ಮಾರ್ಜಿನಲ್ ಕಾಸ್ಟ್ ಅಂತೀವಿ. ಆ ಕಾಸ್ಟ್ ಮೇ ಬಿ ಇನ್ಕ್ರೀಸ್ ಇರ್ಬೋದು, ಡಿಕ್ರೀಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ 50ಇಂದ 60 ಅಂದೆ, ಮೇ ಬಿ 50ಇಂದ 40 ಬಂತು, ಡಿಕ್ರೀಸ್ ಆದ್ರೂ 10 ರೂಪೀಸ್ ಡಿಕ್ರೀಸ್ ಆಗಿದೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮಾರ್ಜಿನಲ್. ಸೊ ಬರೀ ಇನ್ಕ್ರೀಸ್ ಆದಕ್ಕೆ ಮಾರ್ಜಿನಲ್ ಅನ್ನೋದಿಲ್ಲ, ಡಿಕ್ರೀಸ್ ಆದ್ರೂ ಮಾರ್ಜಿನಲ್. ಅದು ಕಂಪೇರ್ ಎದರೊಡನೆ ಮಾಡ್ತೀವಿ, ಟೋಟಲ್ ಕಾಸ್ಟ್ ಕೂಡ ಕಂಪೇರ್ ಮಾಡ್ತೀವಿ. ಸೊ ತಾವೆಲ್ಲರೂ ಕಲ್ತಿರಬಹುದು, ಎಕನಾಮಿಕ್ಸ್ದಲ್ಲಿ ಬರುತ್ತದೆ FC ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್, VC, TC ಟೋಟಲ್ ಕಾಸ್ಟ್, ಸೊ ಮಾರ್ಜಿನಲ್ ಕಾಸ್ಟ್, ಈ ರೀತಿ. ಸೊ ಎಲ್ಲ ಈ ಕಾಸ್ಟ್ಗಳು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದಕ್ಕೆ ನಾವೇನಂತೀವಿ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಫೀಚರ್ ಕಾಸ್ಟ್, ಹಿಸ್ಟಾರಿಕಲ್ ಕಾಸ್ಟ್, ಸ್ಪೆಸಿಫಿಕ್ ಕಾಸ್ಟ್, ಕಂಬೈನ್ಡ್ ಕಾಸ್ಟ್, ಎವರೇಜ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್. ಸೊ ಟೋಟಲಿ ವಿಡಿಯೋ ಭಾಳ ನಾನು ಲೆಂದಿ ಮಾಡೋದಿಲ್ಲ, ಯಾಕಂದರೆ ಹೆಚ್ಚಿಗೆ ಸಮಯ ತೊಗೊಂಡ್ರೆ ನಿಮಗೆ ವಿಡಿಯೋ ವೀಕ್ಷಿಸಲಿಕ್ಕೆ ಬೇಸರ ಆಗಬಹುದು. ಓಕೆ, ಆದ ಕಾರಣ ಲಿಮಿಟೆಡ್ ವಿಡಿಯೋ ಮಾಡ್ತಾಯಿದ್ದೀನಿ. ಯು ಕ್ಯಾನ್ ಇಂಟ್ರೆಸ್ಟ್ದಿಂದ ತಾವು ನೋಡ್ಬೋದು. ವಿಡಿಯೋ ಎಷ್ಟು ಶಾರ್ಟ್ ಇರ್ತದೋ ತಮಗಿಲ್ಲಿ ಇಂಟ್ರೆಸ್ಟ್ ಇರ್ತದೆ. ಸೊ ಆದ ಕಾರಣ ಜಸ್ಟ್ 25-30 ಮಿನಿಟ್ಸ್ ಅಷ್ಟೇ, ಒಂದು ಕಡಿಮೆ ಸಮಯದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತಾವು ಅನ್ಬೋದು ಸರ್ 1 ಅವರ್ ಕ್ಲಾಸ್ ಇದೆ, ತಾವು 1 ಅವರ್ ವಿಡಿಯೋ ಮಾಡ್ಬೋದಲ್ಲ. 1 ಅವರ್ ವಿಡಿಯೋ ಮಾಡೋದ್ರಿಂದ ಏನಾಗ್ತದೆ, ಕೆಲವೊಬ್ಬರು ತಾವು ವೀಕ್ಷಿಸೋದಿಲ್ಲ, ಬೇಸರ ಆಗಿಬಿಡ್ತದೆ. ಅಲ್ಲೇ ನೀವೇನು ಮಾಡ್ತೀರಿ, ವಿಡಿಯೋದಿಂದ ಲೆಫ್ಟ್ ಆಗಿಬಿಡ್ತೀರಿ, ಯೂಟ್ಯೂಬ್ದಿಂದ ಲೆಫ್ಟ್ ಆಗಿಬಿಡ್ತೀರಿ. ಸೊ ಇದು ಆಗಬಾರ್ದು ಅಂತ ನಾನು ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ವೀಕ್ಷಿಸಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್, ಕಾಸ್ಟ್ ಆಫ್ ಕ್ಯಾಪಿಟಲ್, 3rd ಚಾಪ್ಟರ್. ಸೊ ಟುಡೇ ವಿ ಡಿಸ್ಕಸ್ ಮೀನಿಂಗ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್, definition of cost of capital. So it is very important. So next one, classification of cost of capital. So all are over in today's video. So next class we discuss significance of cost of capital, and after significance now we move to the calculation part, problematic part. So next class is totally problematic one. So don't miss to watch these videos. It is very important. So next upcoming videos relating to any topic, so these all are problematic, so don't miss. So next class only small part is there, only theoretical part is very small, only importance are there, significance. After significance we go through the problematic one. So I think so doubt is no doubt regarding. If you have any doubt you can comment or ವಾಟ್ಸಪ್ದಲ್ಲಿ ತಮ್ಮ ಕಮೆಂಟ್ಸನ್ನು ಅಥವಾ ನಿಮ್ಮ ಡೌಟ್ಸನ್ನು ಕೇಳಬಹುದು. ಸೊ ಇಲ್ಲಿ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.